ಬಂದು ಬೀದಿ ಮೇಲೆ ಕುಳಿತಿದ್ದಾರೆ ಅಂದ್ರೆ ಯಾವ ಒಂದು ಬಿಜೆಪಿ ಸರ್ಕಾರ ಬಂದು ನೋಡ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಬಂದು ನಿಮ್ಮ ಬೇಡಿಕೆ ಏನು, ನಿಮ್ಮ ಕಷ್ಟ ಏನು ಅಂತ ಕೇಳ್ತಾ ಇಲ್ಲ. ಆದ್ರೆ ಇದೇ ಒಂದು ಮಾರ್ಚ್ ಅಂದ್ರೆ ಇದೇ ಒಂದು ಏನು ಪ್ರೊಟೆಸ್ಟ್ ನಡೀತಾ ಇದೆಯಲ್ಲ, ಅದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಾದ ಕೂಡ್ಲೇನೆ ಪೊಲೀಸರನ್ನ ಕಳಿಸ್ತಾರೆ. ಶಾಂತ ರೀತಿಯಿಂದಾಗಿ, ಶಾಂತಿ ಪ್ರಿಯವಾಗಿ, ಅಹಿಂಸೆಯಿಂದ ನಮ್ಮ ಸೋನಂ ವಾಂಗ್ಚುಕ್ ಅವರು ಉಪವಾಸಕ್ಕೆ ಕುಳಿತಿದ್ದಾಗ ಬರ್ತಾರೆ ಪೊಲೀಸರು, ಸ್ಟೇಜ್ ಮ್ಯಾಗೆ ಹೇಳ್ತಾರೆ, ಅಲ್ಲಿರುವ ಜನನ್ನೆಲ್ಲ ನುಗ್ಗಿಸಿ ಸೋನಂ ವಾಂಗ್ಚುಕ್ ಅವರ ಸುತ್ತೆಲ್ಲ ಒಂದು ಬಿಳಿ ಅರ್ಬಿನ ಹಾಕಿ ಶವಕ್ಕೆ ಎತ್ಕೊಂಡೋದಂತೆ ಹೋಗ್ತಾರೆ. ಅಲ್ಲ, ಅಂತ ಮುತ್ತು ಅಂತ ರತ್ನ ನಮ್ಮ ಸೋನಂ ವಾಂಗ್ಚುಕ್ ಅವರಿಗೆ ಒಂದು ಶವ ಎತ್ಕೊಂಡು ಒಯ್ದಂಗೆ ಒಯ್ತಾರೆ. ಅಲ್ಲ, ಇದು ಯಾವ ನ್ಯಾಯ? ಅವ್ರು ಕೃತಿದಕ್ಕೆ ಏತಕ್ಕಾಗಿ ಅವ್ರಿಗೆ ಯಾರಾದ್ರೂ ಅನ್ಯಾಯ ಮಾಡ್ತಿದ್ರಾ, ಹಿಂಸೆಯಿಂದ ಮಾಡ್ತಿದ್ರಾ? ಅವರು ಎಷ್ಟು ಶಾಂತಿ ಪ್ರಿಯವಾಗಿ ಅಹಿಂಸೆಯಿಂದ ತಮ್ಮ ಬೇಡಿಕೆಯನ್ನು ಇಟ್ಟು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಅಲ್ಲಿ ತಮ್ಮ ಉಪವಾಸವನ್ನು ಕುಳಿತಿದ್ರು. ಅಂದ್ರೆ ಅಂತ ಒಬ್ಬ ದೊಡ್ಡ ವ್ಯಕ್ತಿನ ಒಂದು ಶವಕ್ಕೆ ಎತ್ಕೊಂಡು ಹೋಯ್ತಾರಲ್ಲ, ಒಂದಿನಾನು ಕೇಳಕ್ ಬರ್ಲಿಲ್ಲ. ಆದ್ರೆ ಈ ಒಂದು ಪ್ರೊಟೆಸ್ಟ್ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಾದ ಕೂಡ್ಲೇನೆ ಸೋನಂ ವಾಂಗ್ಚುಕ್ ಅವ್ರನ್ನ ಎತ್ಕೊಂಡು ಹೋಗ್ತಾರೆ. ಅಲ್ಲ, ಅವ್ರು ಎತ್ಕೊಂಡ್ ರೀತಿ ನೋಡ್ಬೇಕು ನೀವು. ಯಾವ್ದೋ ಒಂದ್ ಮೂವಿಯಲ್ಲಿ ಗುಂಡಾಗಳು ಎತ್ಕೊಂಡು ಹೋಗ್ತಾರೆ ನೋಡು, ಹಂಗ್ ಎತ್ಕೊಂಡು ಹೋಗ್ತಿದ್ರು. ಅಲ್ಲ, ನಿಮ್ಗೆ ಅಷ್ಟೇ ಅದ್ರ ಬಗ್ಗೆ ಅವ್ರ ಬಗ್ಗೆ ಚಿಂತೆ ಇತ್ತು ಅಂದ್ರೆ